ಒಳ್ಳೇದು ಮಾಡಿದ್ದೀವಿ. ಅವ್ರು 30 ವರ್ಷ ಮಾಡಿದಾರೆ, ಅವ್ರಿಗೆ ಒಳ್ಳೇದು ಕೊಡ್ಲಿಕ್ಕೆ ಆಗಿಲ್ಲ. ಅದಕ್ಕೆ ನಮಗೆ ಅವಕಾಶ ಕೊಡಿ. ಅದೇ ರೀತಿ DCC ಬ್ಯಾಂಕ್ ಕೂಡ ಹೊಸಬ್ರನ್ನ ಆಯ್ಕೆ ಮಾಡಿದ್ದೀವಿ, ಅವ್ರಿಗೂ ಅವಕಾಶ ಕೊಡುತ್ತೆ ವಿನಂತಿ ಮಾಡ್ತಾ ಇದ್ದೀವಿ. ತಾವು ಸಾಕಷ್ಟು ಸವಾಲುಗಳನ್ನು ಹಾಕಿದ್ರಿ, 600 ಕೋಟಿ ರೂಪಾಯಿ ಲೆಕ್ಕ ಕೇಳಿದ್ರಿ ಬಹಿರಂಗ ಸಭೆಯಲ್ಲಿ. ಅವರು 600 ಕೋಟಿ ಹಾದಿ ಬೀದಿಲೆಲ್ಲರ ಲೆಕ್ಕ ಕೇಳಿದ್ರೆ ನಾನು ಕೊಡಲ್ಲ. ನಮಗೆ ಕೊಡೋದಕ್ಕೆ ಪಬ್ಲಿಕ್ ಕೊಡಬೇಕಲ್ಲ, ಅದು ಪಬ್ಲಿಕ್ ಸಂಸ್ಥೆ, ಅದೇ ಖಾಸಗಿ ಸ್ವಂತ ಅವ್ರದಲ್ರಲ್ಲ. ಸರ್ಕಾರಿ ರಂಗ ಅಂದ್ರೆ ಅದು ಖಾಸಗಿ, ಎಲ್ಲರ ಮಾಲಕರೇ, ಅದಕ್ಕೆ ಅವ್ರು ಕೊಡಬೇಕಾಗುತ್ತೆ. ಜನರಲ್ ಬಾಡಿಯಲ್ಲಿ ಕೊಟ್ಟಿದ್ದೇನೆ ನಾನು ಈಗಾಗಲೇ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ. ಇವರು ಯಾರು ಹಾದಿ ಬೀದಿಲಿ ಕೇಳೋದಾಗ ಹಕ್ಕಿದೆ, ಎಲ್ಲರೂ ಕೇಳ್ತಾರೆ, ಎಲ್ಲರೂ ಮೆಂಬರ್ ಇದ್ದಾರೆ, ಕೇಳುವಂಥ ಹಕ್ಕು ಎಲ್ಲರಿಗಿದೆ, ಕೊಡಲೇಬೇಕು ಅವರು. ಸೊ ಮತ್ತೆ ಯಾಕೆ ಮಾರಾಟ ಮಾಡಿದ್ರು ಕೂಡ ಭಾಳ ಮುಖ್ಯವಾದ ವಿಷಯ. ಮಾರಾಟಕ್ಕೆ ಯಾಕೆ ತೆಗೆದ್ರು ಇವರು? ಸೊ ಭಾಳ ಸಮಸ್ಯೆ ಇದಾವೆ, ನೋಡೋಣ. ಇನ್ನೂ ಅದಕ್ಕೆ ಜನರು ತೀರ್ಮಾನ ಮಾಡ್ಬೇಕಷ್ಟೆ. ಮಾಜಿ ಸಚಿವ AB ಪಾಟೀಲ್ ಕೂಡ ಸಾಕಷ್ಟು ಹರಿ ಆಯ್ತಿರ್ಬೋದು ಸರ್. ತುಡುಗರ ಕಡೆ DCC ಬ್ಯಾಂಕ್ ಕೊಡಬೇಡಿ ಅಂತ ಹೇಳಿ ರಾಕ್ಷಸರು ಅಂತ ಇದ್ದಾರೆ. ಹೇಳಿದ್ರೆ ಈಗ ಲೆಕ್ಕದಾಗೆ ಇಲ್ಲ. ಅದಾಗೆ ಅವ್ರದ್ದು ಚುನಾವಣೆ ಆಗ್ತಾ ಇರೋದು ಕತ್ತಿ ವರ್ಸಸ್ ಅದರ್ಸ ಅಷ್ಟೇ ಹತ್ರ. ಈಗ ಬೇರೆಯವ್ರು ಅಲ್ಲಿ ಇಲ್ಲೇ ಅಲ್ಲ ಗುಂಪಿನಾಗ, ಓನ್ಲಿ ಕತ್ತಿ ವರ್ಸಸ್ ಅದರ್ಸ್. AB ಪಾಟೀಲ್ ಲೆಕ್ಕಕ್ಕಿಲ್ಲ ಲೆಕ್ಕಕ್ಕಿಲ್ಲ ಅಂತ ಹೇಳ. ಅವ್ರದ್ದು ನೇತೃತ್ವ ಇಲ್ಲ ಅಲ್ಲಿ. ನೇತೃತ್ವ ಯಾರ್ದು? ಕತ್ತಿ ಅವ್ರದ್ದು. ಹಿಂಗಾಗಿ ಅವ್ರು ಅಂಡ್ರೆ ಅವ್ರು ಇದಾರೆ ಅಷ್ಟೇ. ಕತ್ತಿ ವರ್ಸಸ್ ಅದರ್ಸ್ ಚುನಾವಣೆ ಅವರೇ ಸರ್ ವೀರಾವೇಶವಾಗಿ ಮಾತಾಡ್ತಾರೆ. ಅವ್ರದ್ದೇನಿಲ್ಲ, ಅವ್ರದ್ದೇನು ಹೋಗೋಂಗೆ ಇಲ್ಲ, ಏನೂ ಇಲ್ಲ. ಬಟ್ಟೆ ಹರಿದು ಯಾರ್ದೀಗ? ಕತ್ತಿಗಳದ. AB ಪಾಟೀಲ್ ಏನು ಆಗೋಲ್ಲ. ಹಿಂಗಾಗಿ ವೀರಾವೇಶ ಭಾಷಣ ಮಾಡೋರು, ನೀವು ಬಿಡಬೇಡ ಅಂತ ಹೇಳೋರು ಎಲ್ಲ ಹೇಳಾರ. ಸಮಸ್ಯೆ ಆಗೋದು ಕತ್ತಿ ಅವ್ರಿಗೆ ಹೆಚ್ಚು ಕಮ್ಮಿ ಮಾಡಿದ್ರೆ. ಸೊ ಹಿಂಗಾಗಿ ಅವರು ಭಾಷಣ ಮಾಡ್ತಾರೆ, ಹೋಗ್ತಾರೆ, ನಿಗ್ಸೋರು ಬೇರೆಯವ್ರೆ. ಸೊ ಇದು ಕತ್ತಿ ವರ್ಸಸ್ ಅದರ್ಸ್ ಚುನಾವಣೆ. ಇನ್ನೊಂದು ಸರ್, ರಾಜಕೀಯವಾಗಿ ಸರ್, ಮಾಗಡಿ ಶಾಸಕ ಬಾಲಕೃಷ್ಣ ಅವರು ರಾಜನ್ ಅವರು ಈಗಾಗಲೇ BJP ಕದ ತಟ್ಟಿದ್ದಾರೆ ಅಂತ ಹೇಳಿ. ಇಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಾವೆಲ್ಲ ಚುನಾವಣೆಯಲ್ಲಿ ಇದ್ದೀವಿ. ಇನ್ನೂ 20 ದಿವಸ ಇಲ್ಲಿ ಇರ್ತೀವಿ. ನಾವು ಬೆಂಗಳೂರು ಕಡೆ ಹೋಗೋದಿಲ್ಲ. ನಾವು ಈ ಚುನಾವಣೆಯಲ್ಲಿ ಇರ್ತೀವಿ. ನಾವು ಬೆಂಗಳೂರಿಗೆ ಹೋದ್ರೆ ವಾರದಾಗ 2 ದಿವಸ ಹೋಗ್ತೀವಿ ಅಷ್ಟೇ. ಮಿಕ್ಕಿದಲ್ಲಿ ಇರ್ತೀವಿ, ನೋಡೋಣ. ನಂತರ ಸತೀಶ್ ಜಾರಕಿಹೊಳಿ CM ಆಗ್ತಾರೆ ಅನ್ನೋ ಮಾತುಗಳು ಕೇಳ್ತಾರೆ. ಅದಿಲ್ಲ, ಇಲ್ಲ, ಅದ್ರ ಬಗ್ಗೆ ಚರ್ಚೆನೂ ಇಲ್ಲ, ಅದ್ರ ಬಗ್ಗೆ ಪ್ರಸ್ತಾಪ ಇಲ್ಲ. ಈಗ ಅಂತ ಯಾವುದೇ ವಿಷಯಗಳಿಲ್ಲ, ಪ್ರಸ್ತಾಪ ಇಲ್ಲ. ಓಕೆ. ರಾಜನ್ ಅವರು ದಿಲ್ಲಿ ಒಳಗಿನ ಸಮಾವೇಶ ದಿಲ್ಲಿ ಒಳಗೆ ಹೋಗಿದಾರಾ? ಸಮಾವೇಶ ಮಾಡ್ತಾರಂತ ಎಲ್ಲಿ? ದಿಲ್ಲಿ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಹೋಗಿಲ್ಲ ಬೆಂಗಳೂರಿಗೆ. ಓಕೆ.